Hello everyone, welcome our education channel We Learn Together. ಸಮಾಜ ವಿಜ್ಞಾನ ವಿಷಯದ ಜೀವಗೋಳ ಹೇಳುವಂತಹ ಒಂದು ಲೆಸನ್ನ ಇಂಪಾರ್ಟೆಂಟ್ ಆಗಿ ಇರುವಂತಹ ನೋಟ್ಸ್ಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಈ ಜೀವಗೋಳ ಹೇಳುವಂತಹ ಲೆಸನ್ನಲ್ಲಿ ಕೆಲವೊಂದಿಷ್ಟು ಪೊಲ್ಯೂಷನ್ಗಳು, ಪರಿಸರ ಮಾಲಿನ್ಯ, ಅದರ ವಿಧಗಳು ಯಾವ್ಯಾವುದು, ಹಾಗೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಏನು, ಅದರಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು, ಹಾಗೆ ಅದಕ್ಕೆ ಪರಿಹಾರ ಕ್ರಮಗಳು ಏನೇನು, ಇವೆಲ್ಲವೂ ಸಹ ಇದೊಂದು ಲೆಸನ್ನಲ್ಲಿ ಇನ್ಕ್ಲೂಡ್ ಆಗಿ ಇರುವಂಥದ್ದು ಜೀವಗೋಳ ಹೇಳುವಂತಹ ಒಂದು ಲೆಸನ್ನಲ್ಲಿ. ಇದೆಲ್ಲದರ ಜೊತೆಯಲ್ಲಿ ಇನ್ನೂ ಕೆಲವೊಂದಿಷ್ಟು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಆಗಿರಬಹುದು, ಅಥವಾ ಜಾಗತಿಕ ತಾಪಮಾನ ಹೇಳುವಂಥದ್ದು, ಓಜೋನ್ ಪದರದ ಕ್ಷೀಣತೆ ಹೇಗೆ ಆಗ್ತಾ ಇದೆ, ಹಾಗೆ ಆಸಿಡ್ ರೇನ್ ಅಂದರೆ ಆಮ್ಲ ಮಳೆ, ಈ ಎಲ್ಲವೂ ಸಹ ಈ ಒಂದು ಜೀವಗೋಳ ಹೇಳುವಂತಹ ಲೆಸನ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಅಥವಾ TET ಎಕ್ಸಾಮ್ನಲ್ಲಿ ಕೇಳ್ತಾರೆ ಅನ್ನುವಂತಹ ಅಂಶಗಳು ಯಾವ್ಯಾವುದಿದೆ ಅನ್ನೋದನ್ನು ನೋಡಿ ಅವುಗಳನ್ನು ಪಾಯಿಂಟ್ಸ್ ಆಗಿ ಮಾಡಿರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ವಿಡಿಯೋವನ್ನು ಹೆಚ್ಚು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಸಹ ಮಾಡಿ. ಇತರರಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಿನ್ನೆ ದಿನ ಕೇಳಿದಂತಹ ಒಂದು ಪ್ರಶ್ನೆ ಇತ್ತು. ಏನು, 2011ರಲ್ಲಿ ಭಾರತದ ಲಿಂಗಾನುಪಾತ ಎಷ್ಟಿತ್ತು? 2021ರ ಗಣತಿಯ ಪ್ರಕಾರ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ ಎಷ್ಟು ಇತ್ತು ಅನ್ನುವಂಥ ಪ್ರಶ್ನೆ. ಆಪ್ಷನ್ಗಳು 943, 944, 956, 914. ಸರಿಯಾದಂತಹ ಉತ್ತರ ಇದಕ್ಕೆ 943. ಅಕಾರ್ಡಿಂಗ್ ಟು 2011 ಸೆನ್ಸಸ್ 2011ರ ಭಾರತದ ಜನಗಣತಿಯ ಪ್ರಕಾರ 1000 ಪುರುಷರಿಗೆ 943 ಮಹಿಳೆಯರು ಇದ್ದರು ಹೇಳುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈಗ ಇವತ್ತಿನ ಒಂದು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಇವತ್ತಿನ ಈ ಒಂದು ಕ್ಲಾಸ್ನ ಎಂಡ್ನಲ್ಲಿ ಇವತ್ತಿನ ಪ್ರಶ್ನೆಯನ್ನು ಸಹ ನಾನು ಕೊಡ್ತೇನೆ. ಜೀವ ಪರಿಸರ ವ್ಯವಸ್ಥೆ ಎಂದರೇನು? ಫಸ್ಟ್ ಕ್ವಶನ್ ಇದೆ, ಜೀವ ಪರಿಸರ ವ್ಯವಸ್ಥೆ ಎಂದರೇನು? TETಯಲ್ಲಿ ಆಪ್ಷನ್ನಲ್ಲಿ ಈ ರೀತಿಯಾಗಿ ಜೀವ ಪರಿಸರ ವ್ಯವಸ್ಥೆ ಎಂದರೇನು ಅನ್ನುವಂಥದ್ದನ್ನು ಕೇಳೋದಿಲ್ಲ, ಬದಲಾಗಿ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಜೀವ ಪರಿಸರ ವ್ಯವಸ್ಥೆ ಎಂದರೇನು? ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗಗಳಾಗಿರ್ಬೋದು ಮತ್ತು ಪ್ರಾಣಿ ವರ್ಗಗಳಾಗಿರ್ಬೋದು, ಅವು ತಮ್ಮ ಸುತ್ತಲಿನ ಸಜೀವ ಹಾಗೂ ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಸಸ್ಯವರ್ಗಗಳು ಪ್ರಾಣಿ ವರ್ಗಗಳು ಸಸ್ಯವರ್ಗಗಳ ಮೇಲೆ ಅವಲಂಬಿತ ಆಗಿರುವಂಥದ್ದು, ಸಸ್ಯವರ್ಗಗಳು ಪ್ರಾಣಿ ವರ್ಗದ ಮೇಲೆ ಅವಲಂಬಿತ ಆಗಿರುವಂಥದ್ದು. ಈ ಎರಡೂ ಸಜೀವಿ ವರ್ಗಗಳು ತಮ್ಮ ಸುತ್ತಲೂ ಇರುವಂತಹ ನಿರ್ಜೀವ ಭಾಗಗಳ ನಡುವೆ, ನಿರ್ಜೀವ ಭಾಗಗಳು ಅಂದರೆ ಕಟ್ಟಡಗಳಾಗಿರಬಹುದು, ಕಲ್ಲು ಮಣ್ಣು, ಇವೆಲ್ಲದರ ನಡುವೆ ಪರಸ್ಪರ ಸಂಬಂಧವನ್ನು ಹೊಂದಿರ್ತವೆ. ಈ ಒಂದು ಹೊಂದಿರುವಂತಹ ಸಂಬಂಧವನ್ನು ಏನಂತ ಕರಿತೇವೆ? ಜೀವ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಈ ಪರಿಸರದಲ್ಲಿ ನಾವು 2 ವಿಧಗಳನ್ನು ನೋಡ್ತೇವೆ. ಯಾವ್ಯಾವುದು? ಪ್ರಾಕೃತಿಕ ಅಥವಾ ಭೌಗೋಳಿಕ ಪರಿಸರ. ಪ್ರಾಕೃತಿಕ ಅಂದರೆ ನೈಸರ್ಗಿಕವಾಗಿ ಉಂಟಾದಂತಹ ಪರಿಸರ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನೈಸರ್ಗಿಕವಾಗಿ ಇರುವಂತಹ ಪರಿಸರ ಅಥವಾ ಭೌಗೋಳಿಕ ಪರಿಸರ. ಇನ್ನೊಂದು ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ. ನಾವು ಏನು ನಮ್ಮ ಅನುಕೂಲಕ್ಕಾಗಿ ನಿರ್ಮಾಣವನ್ನು ಮಾಡಿಕೊಂಡಿರ್ತೇವೆ, ಕಟ್ಟಡಗಳಾಗಿರಬಹುದು, ಬಸ್ ಸ್ಟ್ಯಾಂಡ್ಗಳು, ಪೊಲೀಸ್ ಸ್ಟೇಷನ್ಗಳು, ಪೋಸ್ಟ್ ಆಫೀಸ್ಗಳು, ಹೀಗೆ ನಮ್ಮ ಅನುಕೂಲಕ್ಕಾಗಿ ಕೆಲವೊಂದಿಷ್ಟು ಸ್ಮಾರಕ, ದೇವಾಲಯಗಳು, ಇವೆಲ್ಲವೂ ಸಹ ಮಾನವ ನಿರ್ಮಿತ ಪರಿಸರಗಳು ಹೇಳುವಂಥ ಒಂದು ಗುಂಪಿಗೆ ಸೇರುತ್ತೆ. ಅದನ್ನು ಹೊರತುಪಡಿಸಿ ಕಾಡಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರಬಹುದು, ಇವೆಲ್ಲವೂ ಸಹ ಭೌಗೋಳಿಕ ಅಥವಾ ಪ್ರಾಕೃತಿಕ ಪರಿಸರಗಳು ಹೇಳುವಂಥ ಗುಂಪಿಗೆ ಸೇರಿ ಬರುವಂಥದ್ದಾಗಿದೆ. ಇನ್ನು ನೆಕ್ಸ್ಟ್ ಬರುವಂಥದ್ದೇನು ಇದರಲ್ಲಿ? ಪರಿಸರ ಮಾಲಿನ್ಯ ಎಂದರೇನು? ವಿಧವನ್ನ ತಿಳಿಸಿ. ನಮ್ಮ ಸುತ್ತಲಿನ ಪರಿಸರದಲ್ಲಿ ಅನಪೇಕ್ಷೀಯ ಬದಲಾವಣೆಗಳು, ನಮ್ಮ ಸುತ್ತಲಿನ ಪರಿಸರದಲ್ಲಿ ಉಂಟಾಗುವಂತಹ ಅನಪೇಕ್ಷಣೀಯ ಬದಲಾವಣೆಗಳನ್ನೇ ನಾವು ಪರಿಸರ ಮಾಲಿನ್ಯ ಅಂತ ಕರಿತೇವೆ. ಪರಿಸರ ಮಾಲಿನ್ಯದಲ್ಲಿ ನಾವು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಹಾಗೆ ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ ಹೇಳುವಂಥ 4 ವಿಧಗಳನ್ನು ನೋಡ್ತೇವೆ. ಇಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಲೇನ್ಡ್ ಆಗಿ ನೋಡ್ತಾ ಹೋದರೆ,
ಪರಿಸರ ಮಾಲಿನ್ಯದಲ್ಲಿ 4 ವಿಧ ಇದೆ ಅನ್ನುವಂಥದ್ದನ್ನು ನೋಡಾಯಿತು. ಅದರಲ್ಲಿ ಫಸ್ಟ್ ಇರುವಂಥದ್ದೇನು, ನಮಗೆ ಫಸ್ಟ್ ತಿಳುವಂಥದ್ದು ವಾಯು ಮಾಲಿನ್ಯ ಹೇಳುವಂಥದ್ದು. ವಾಯು ಮಾಲಿನ್ಯ. ವಾಯು ಮಾಲಿನ್ಯ ಅಂದರೆ ಏನು? ವಾಯು ಮಾಲಿನ್ಯ ಅಂದ್ರೇನು? ಮಾಲಿನ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಡೆಫಿನೇಷನ್ ಅನ್ನು ಕೊಡುತ್ತೆ. ಮಾನವನ ವಿವಿಧ ಚಟುವಟಿಕೆಗಳಿಂದ, ಮಾನವ ಮಾಡುವಂತಹ ಕೆಲವೊಂದಿಷ್ಟು ಚಟುವಟಿಕೆ ಅಥವಾ ಕೆಲಸಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ, ಗಾಳಿಯಲ್ಲಿ ಕೆಲವೊಂದಿಷ್ಟು ಪದಾರ್ಥಗಳು ಸೇರಿಕೊಂಡು ಮಾನವನ ಆರೋಗ್ಯದ ಮೇಲಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವನಸ್ಪತಿ ಹಾಗೆ ಸ್ಮಾರಕ ಇವುಗಳ ಮೇಲೆ ಹಾನಿಯನ್ನು ಉಂಟು ಮಾಡುವಂಥದ್ದನ್ನು ವಾಯು ಮಾಲಿನ್ಯ ಅಂತ ಕರಿತೇವೆ. ಈಸಿಯಾಗಿ ಹೇಳಬೇಕಂದ್ರೆ ಮಾನವನ ಚಟುವಟಿಕೆಗಳಿಂದ ಗಾಳಿ ಮಲಿನ ಆಗುವಂಥದ್ದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೇವೆ. ಈ ವಾಯು ಮಾಲಿನ್ಯ ಉಂಟಾಗಲಿಕ್ಕೆ ನಾವು 2 ಕಾರಣಗಳನ್ನು ಹೇಳ್ತೇವೆ. ಒಂದು ಪ್ರಾಕೃತಿಕ, ಹಾಗೆ ಇನ್ನೊಂದು ಮಾನವ ನಿರ್ಮಿತ ಕಾರಣ. ಪ್ರಾಕೃತಿಕ ಕಾರಣಗಳಲ್ಲಿ ನಾವು ಜ್ವಾಲಾಮುಖಿ ಸ್ಫೋಟವನ್ನು ಹೇಳಬಹುದು. ಹಾಗೆ ಕಾಡ್ಗಿಚ್ಚು, ಇದರಿಂದೆಲ್ಲ ಬರುವಂತಹ ಹೊಗೆಗಳು ಏನಾಗುತ್ತೆ, ವಾಯುವನ್ನು ಮಲಿನಗೊಳಿಸುತ್ತೆ. ಬಾಹ್ಯಾಕಾಶದ ಧೂಳು ಇವೆಲ್ಲವೂ ಪ್ರಾಕೃತಿಕ ಮೂಲಗಳಿಂದ ವಾಯು ಮಾಲಿನ್ಯ ಉಂಟಾಗುವಂಥದ್ದು. ಇನ್ನು ಮಾನವ ನಿರ್ಮಿತ ಮೂಲಗಳಿಂದ ನಾವು ನೋಡ್ತಾ ಹೋದರೆ ಕೈಗಾರಿಕೆಗಳಿಂದ ಬರುವಂತಹ ಹೊಗೆ ಆಗಿರ್ಬೋದು, ಹಾಗೆ ವಾಹನಗಳಿಂದ ಬರುವಂತಹ ಹೊಗೆಗಳು, ಗೃಹ ಬಳಕೆಯಿಂದ ಬರುವಂತಹ ಹೊಗೆಗಳಾಗಿರ್ಬೋದು, ಅಣುಶಕ್ತಿ ಉತ್ಪಾದನೆ, ಇವೆಲ್ಲವೂ ಸಹ ಕಾರಣಗಳು, ಪ್ರಾಕೃತಿಕ ಹಾಗೆ ಮಾನವ ನಿರ್ಮಿತ ಕಾರಣಗಳಲ್ಲಿ ಬರುತ್ತೆ. ಇನ್ನು ಮಾಲಿನ್ಯಕಾರಕಗಳು ಯಾವ್ಯಾವುದು? ವಾಯು ಮಾಲಿನ್ಯವನ್ನು ಉಂಟು ಮಾಡುವ ಮಾಲಿನ್ಯಕಾರಕ, ಇದನ್ನು ಕೇಳುವಂತಹ ಚಾನ್ಸಸ್ ಬಹಳಷ್ಟಿರುತ್ತೆ. ಯಾವ್ಯಾವುದಿದೆ? ಇಂಗಾಲದ ಡೈಆಕ್ಸೈಡ್, ಮೇನ್ ಆಗಿ ಇಂಗಾಲದ ಡೈಆಕ್ಸೈಡ್ ಇದು ಒಂದು ಮಾಲಿನ್ಯಕಾರಕ ಆಗಿದೆ ವಾಯು ಮಾಲಿನ್ಯ ಉಂಟಾಗಲಿಕ್ಕೆ. ಹಾಗೆ ಇಂಗಾಲದ ಮಾನಾಕ್ಸೈಡ್ ಇದು ಸಹ ಒಂದು ಕಾರಣ ಆಗಿದೆ. ಹಾಗೆ ಗಂಧಕದ ಆಕ್ಸೈಡ್, ಸಾರಜನಕದ ಆಕ್ಸೈಡ್, CFC ಕ್ಲೋರೋಫ್ಲೋರೋಕಾರ್ಬನ್ಗಳು, ಹೈಡ್ರೋಕಾರ್ಬನ್ಗಳು ಇವೆಲ್ಲವೂ ಸಹ ಪ್ರಮುಖ ವಾಯು ಮಾಲಿನ್ಯ ಕಾರಕಗಳಾಗಿದೆ. ಇನ್ನು ಹೇಗೆ ಈ ವಾಯು ಮಾಲಿನ್ಯವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋದರೆ, ಹೊಗೆಯನ್ನು ನಿಯಂತ್ರಣ ಮಾಡುವಂಥದ್ದು, ಬಾಹ್ಯಾಕಾಶ ವಾಹನಗಳಿಂದ ಬರುವಂತಹ ಹೊಗೆ, ಗೃಹ ಬಳಕೆ, ಕೈಗಾರಿಕೆಗಳಿಂದ ಬರುವಂತಹ ಹೊಗೆಗಳನ್ನು ನಿಯಂತ್ರಣವನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ 2ನೇ ಯಾವ್ದು ಬರುತ್ತೆ? ಜಲಮಾಲಿನ್ಯ ಬರುತ್ತೆ. ವಾಯು ಮಾಲಿನ್ಯದ ನಂತರ ಬರುವಂಥದ್ದು ಜಲಮಾಲಿನ್ಯ. ಜಲಮಾಲಿನ್ಯಕ್ಕೆ ಡೆಫಿನೇಷನ್ ಏನು? ಮಾನವ ಮತ್ತು ಜಲಚರಗಳ ಜೀವನೋಪಾಯದ ಮೇಲೆ ಅನರ್ಥ ಪರಿಣಾಮವನ್ನು ಬೀರುವಂತೆ ಅಷ್ಟರ ಮಟ್ಟಿಗೆ ನೀರು ಮಲಿನ ಆಗುವಂಥದ್ದು. ಈ ಮಲಿನಗೊಂಡಂತಹ ನೀರನ್ನು ಸೇವಿಸೋದ್ರಿಂದ ಮಾನವ ಮತ್ತು ಜಲಚರ ಎರಡಕ್ಕೂ ತೊಂದರೆ ಉಂಟಾಗುವಷ್ಟರ ಮಟ್ಟಿಗೆ ನೀರು ಮಲಿನ ಆಗಿದೆ ಅಂದರೆ ಅಲ್ಲಿ ಜಲಮಾಲಿನ್ಯ ಆಗಿದೆ ಅನ್ನುವಂಥದ್ದನ್ನು, ನೀರಿನ ಬದಲಾವಣೆಯನ್ನು ಹೇಳ್ತೇವೆ. ಪ್ರಮುಖ ಕಾರಣ ಏನು ಈ ಜಲಮಾಲಿನ್ಯ ಉಂಟಾಗಲಿಕ್ಕೆ? ಜಲಮಾಲಿನ್ಯಕ್ಕೆ ಕಾರಣಗಳು ಏನೇನು? ಇದು ಸೇಮ್ ಪ್ರಾಕೃತಿಕ ಹಾಗೆ ಮಾನವ ನಿರ್ಮಿತ ಹೇಳುವಂತಹ 2 ನೈಸರ್ಗಿಕ ಮೂಲ ಹಾಗೆ ಮಾನವ ನಿರ್ಮಿತ ಮೂಲಗಳಿಂದ ಅಂತ ಬರುತ್ತೆ. ನೈಸರ್ಗಿಕ ಮೂಲದಲ್ಲಿ ನಾವು ಮಣ್ಣಿನ ಸವೆತ ಆಗುವಂಥದ್ದು, ಹಾಗೆ ಜ್ವಾಲಾಮುಖಿ, ಹಾಗೆ ಸತ್ತಿರುವಂತಹ ಸಸ್ಯ ಮತ್ತು ಪ್ರಾಣಿಗಳು ನೀರಿನಲ್ಲಿ ಕೊಳೆತು ಹೋಗುವುದರಿಂದ ಈ ರೀತಿ ಆಗುತ್ತೆ. ಇನ್ನು ಮಾನವ ನಿರ್ಮಿತ ಮೂಲದಿಂದ ಸೇಮ್ ಕೈಗಾರಿಕಾ ತ್ಯಾಜ್ಯಗಳನ್ನು ನೀರಿಗೆ ಬಿಡುವಂಥದ್ದು, ಗೃಹ ಬಳಕೆ ತ್ಯಾಜ್ಯಗಳನ್ನು ನೀರಿಗೆ ಬಿಡುವಂಥದ್ದು, ಹಾಗೆ ಅಣು ತ್ಯಾಜ್ಯ, ತೈಲ ಸೋರುವಿಕೆ, ತೈಲ ಬಾವಿಗಳನ್ನು ಸಾಗರದಲ್ಲಿ ತೆಗೆಯುವುದು, ಇವೆಲ್ಲವೂ ಸಹ ಜಲಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಇದರ ಪರಿಣಾಮ ಏನು? ನೀರಿನಿಂದ ಯಾವ್ಯಾವೆಲ್ಲ ಕಾಯಿಲೆಗಳು ಬರ್ತವೋ ಅವೆಲ್ಲವೂ ಸಹ ಮಾನವರಿಗಾಗಿರ್ಬೋದು ಅಥವಾ ಪ್ರಾಣಿಗಳಿಗಾಗಿರ್ಬೋದು ಬರುತ್ತೆ. ಇನ್ನು ಇದನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ? ಈ ಕೈಗಾರಿಕೆಗಳಿಂದ ಗೃಹ ಬಳಕೆಯ ನೀರುಗಳನ್ನು ಶುದ್ಧೀಕರಿಸಿ ಬಿಡುವಂಥದ್ದು, ಚರಂಡಿ ನೀರನ್ನು ಸಂಸ್ಕರಿಸುವಂಥದ್ದು, ಕಸವನ್ನು ಜಲರಾಶಿಗಳಲ್ಲಿ ಹಾಕದೇ ಇರುವಂಥದ್ದನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ಬರುವಂಥದ್ದು ಮಣ್ಣಿನ ಮಾಲಿನ್ಯ ಅಂತ ಬರುತ್ತೆ. ಮಣ್ಣಿನ ಮಾಲಿನ್ಯ ಏನು? ಮಣ್ಣಿನ ಮಾಲಿನ್ಯ ಅಂದರೆ ಮಣ್ಣಿನ ಫಲವತ್ತತೆ ಕ್ಷೀಣಿಸುವುದು, ಮಣ್ಣಿನ ಫಲವತ್ತತೆ ಕಡಿಮೆ ಆಗುವುದನ್ನು ಮಣ್ಣಿನ ಮಾಲಿನ್ಯ ಅಂತ ಕರಿತೇವೆ. ಇದಕ್ಕೆ
ಏನು ಕಾರಣಗಳೇನು? ಪದೇ ಪದೇ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂಥದ್ದು, ತ್ಯಾಜ್ಯಗಳನ್ನು ಮಣ್ಣಿಗೆ ಹಾಕುವಂಥದ್ದೇ ಇದಕ್ಕೂ ಕಾರಣ. ನಿಯಂತ್ರಣವನ್ನು ಹೇಗೆ ಮಾಡಬೇಕು? ನಾವು ರಸಗೊಬ್ಬರಗಳನ್ನು ಕಡಿಮೆ ಬಳಸಬೇಕು, ಕೀಟನಾಶಕಗಳನ್ನು ಕಡಿಮೆ ಬಳಸಬೇಕು, ಸಾವಯವ ಗೊಬ್ಬರಗಳನ್ನು ಬಳಸುವಂಥದ್ದು, ಈ ರೀತಿಯನ್ನಾಗಿ ಮಾಡಿ ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ಬೋದು. ಇನ್ನು ಫೈನಲ್ ಲಾಸ್ಟ್ ಆಗಿ ಬರುವಂಥದ್ದು ಇನ್ನೊಂದು ಶಬ್ದ ಮಾಲಿನ್ಯ. ಒಟ್ಟು 4 ವಿಧದ ಮಾಲಿನ್ಯವನ್ನು ನಾವು ನೋಡ್ತೇವೆ. ಶಬ್ದ ಮಾಲಿನ್ಯ: ಪ್ರತಿಕೂಲ ಪರಿಣಾಮ ಬೀರುವ ಅನಗತ್ಯವಾದ ಶಬ್ದವು ವಾಯುಮಂಡಲದಲ್ಲಿ ಹರಡಿ ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ದು. ಪ್ರತಿಕೂಲ ಅಂದರೆ ಏನು? ನಮಗೆ ಕೇಳಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಶಬ್ದ ವಾಯುಮಂಡಲದಲ್ಲಿ ಪ್ರಸಾರ ಆದಾಗ ಅದನ್ನು ನಮಗೆ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಹರಡಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ರೆ ಅದನ್ನು ಶಬ್ದ ಮಾಲಿನ್ಯ ಅಂತ ಕರಿತೇವೆ. ಇದರಲ್ಲೂ ಸಹ ಕಾರಣದಲ್ಲಿ ನಾವು 2 ವಿಧವನ್ನು ನೋಡ್ತೇವೆ. ಒಂದು ನೈಸರ್ಗಿಕ ಅಥವಾ ಪ್ರಾಕೃತಿಕ, ಇನ್ನೊಂದು ಮಾನವ ನಿರ್ಮಿತ. ಗುಡುಗು, ಸಿಡಿಲು, ಗುಡುಗಾಗಿರ್ಬೋದು, ಸಿಡಿಲು, ಅಧಿಕ ಮಳೆ ಅಂದರೆ ಮೇಘಸ್ಫೋಟ, ಸಮುದ್ರದ ಅಲೆ, ಜಲಪಾತ ಮೇಲಿಂದ ಬೀಳುವಂಥದ್ದು, ಇವೆಲ್ಲವೂ ಸಹ ಪ್ರಾಕೃತಿಕ ಮೂಲಗಳಲ್ಲಾದರೆ ಮಾನವನ ನಿರ್ಮಿತದಲ್ಲಿ ಕೈಗಾರಿಕೆಗಳ ಶಬ್ದ, ವಾಹನಗಳ ಶಬ್ದ, ಹಾಗೆ ಪಟಾಕಿಗಳನ್ನು ಬಳಸುವಂಥದ್ದು, ವಿಮಾನ ಶಬ್ದ, ಇವೆಲ್ಲವೂ ಸಹ ಬರುತ್ತೆ. ಇದರಿಂದ ಏನಾಗುತ್ತೆ? ಮೇನ್ ಪ್ರಾಬ್ಲಮ್ ಶಬ್ದ ಮಾಲಿನ್ಯದಿಂದ ಕಿವಿ ಕೇಳದೇ ಇರುವುದು. ಅದು ತಾತ್ಕಾಲಿಕ ಆಗಿ ಇರ್ಬೋದು ಅಥವಾ ಶಾಶ್ವತವಾಗಿ ಇರ್ಬೋದು. ಇನ್ನು ತಡೆಗಟ್ಟುವಂಥದ್ದು ಹೇಗೆ? ಇದನ್ನು ಕೈಗಾರಿಕಾ ಪ್ರದೇಶಗಳಿಂದ ದೂರ ಇರುವಂಥದ್ದು, ಆಗಾಗ ಈ ಶಬ್ದ ಮಾಲಿನ್ಯ ಮಾಡುವಂತಹ ವಾಹನಗಳನ್ನು ತಪಾಸಣೆ ಮಾಡಿ ಸರಿ ಮಾಡಿಸ್ಕೊಳ್ಳುವಂಥದ್ದು, ಶಬ್ದ ಮಾಲಿನ್ಯ ಮಾಡುವಂತಹ ವಾಹನಗಳನ್ನು ಬಳಸದೇ ಇರುವಂಥದ್ದು. ಇನ್ನು ಕೈಗಾರಿಕಾ ಪ್ರದೇಶಗಳಲ್ಲಾದರೆ ಶಬ್ದ ಮಾಲಿನ್ಯ ರಹಿತ ಗೋಡೆಗಳನ್ನು ಬಳಸುವಂಥದ್ದು, ಇವೆಲ್ಲವನ್ನು ಮಾಡಬಹುದು. ಇವಿಷ್ಟು ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ಒಂದು ಕ್ವಶನ್ ಇದೆ: ಜಲಮಾಲಿನ್ಯದ ನೀರಿನಿಂದ ಬರುವ ಕಾಯಿಲೆಗಳು. ಕಾಲರಾ, ಟೈಫಾಯ್ಡ್, ಕ್ಷಯ, ಕಾಮಾಲೆ, ಆಮಶಂಕೆ, ಇವೆಲ್ಲವೂ ಸಹ ನೀರಿನಿಂದ, ಮಲಿನಗೊಂಡಂತಹ ನೀರಿನಿಂದ ಬರುವಂತಹ ಸಮಸ್ಯೆಗಳಾಗಿದ್ದಾವೆ. ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ: ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುವ ಕಾರ್ಬನ್ ಯಾವುದು? ಓಜೋನ್ ಪದರಕ್ಕೆ ಉಂಟು ಮಾಡುವಂಥದ್ದು CFC, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ. AC, ಫ್ರಿಡ್ಜ್ ಹಾಗೆ ಡಿಯೋಡ್ರೆಂಟ್, ಸುಗಂಧ ದ್ರವ್ಯಗಳಲ್ಲಿ ಇರುವಂತಹ ಅನಿಲ ಈ CFC ಆಗಿದೆ. ಈ ಒಂದು ಓಜೋನ್ ಪದರ ಈಗಾಗಲೇ ತೆಳುವಾಗಿದೆ. ಎಲ್ಲಿ? ಅದು ಅಂಟಾರ್ಟಿಕಾ ಖಂಡದಲ್ಲಿ ಇದು ತೆಳುವಾಗಿದೆ ಅನ್ನುವಂಥದ್ದನ್ನು ಕಂಡುಹಿಡಿಯಲಾಗಿದೆ. ಹಾಗಾದರೆ ಈ ಓಜೋನ್ ಪದರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೋಡಿದ್ರೆ, ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ಇದು ರಕ್ಷಿಸುತ್ತೆ. ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವಯೋಲೆಟ್ ಅತಿ ನೇರಳೆ ಕಿರಣಗಳನ್ನು ಇದು ತಡೆ ಹಿಡಿಯುತ್ತೆ. ನೆಕ್ಸ್ಟ್ ಏನಿದೆ: ಯಾವುದನ್ನು ಲೇಕ್ ಕಿಲ್ಲರ್ ಎಂದು ಕರೆಯುತ್ತಾರೆ? ಆಮ್ಲ ಮಳೆಯನ್ನು ಲೇಕ್ ಕಿಲ್ಲರ್ ಅಂತ ಕರೀತಾರೆ. ಆಮ್ಲ ಮಳೆಯ ಇನ್ನೊಂದು ಹೆಸರು ಲೇಕ್ ಕಿಲ್ಲರ್ ಅನ್ನುವಂಥದ್ದು. ಹೇಗೆ ಆಗುತ್ತೆ ಈ ಆಮ್ಲ ಮಳೆ ಅಂತಂತ ನೋಡಿದ್ರೆ, ಮಳೆ ನೀರಿನಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಇಂತಹ ಒಂದಿಷ್ಟು ಆಮ್ಲಗಳು ಹೆಚ್ಚಾಗಿರುವಂಥದ್ದನ್ನು ನಾವು ಆಮ್ಲೀಯ ಮಳೆ ಅಂತ ಕರಿತೇವೆ. ಈ ಆಮ್ಲೀಯ ಮಳೆ ಏನಾಗುತ್ತೆ? ಜಲಚರಗಳ ನಾಶಕ್ಕೆ ಕಾರಣ ಆಗುತ್ತೆ. ಸ್ಮಾರಕಗಳು ಮೊದಲಾದವುಗಳು ಇದರಿಂದ ಹಾಳಾಗುತ್ತೆ. ಬೆಳೆ, ಕಟ್ಟಡ, ಸ್ಮಾರಕಗಳು ಹಾಳಾಗುತ್ತೆ ಈ ಆಮ್ಲೀಯ ಮಳೆಯಿಂದ. ಕಪ್ಪು ತ್ರಿಕೋನ ಎಂದರೇನು? ಪೋಲೆಂಡ್, ಚೆಕ್ ಮತ್ತು ಜರ್ಮನಿಯ ಕೆಲ ಭಾಗಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲೀಯ ಮಳೆಯನ್ನು ಪಡೆದಿದೆ, ಪರಿಣಾಮಕ್ಕೆ ಒಳಪಟ್ಟಿರೋದ್ರಿಂದ ಇದನ್ನು ಕಪ್ಪು ತ್ರಿಕೋನ ಅಂತ ಕರಿತೇವೆ. ಅದು ಒಂದು ಹಿಂಗೆ ತ್ರಿಕೋನ ಆಕಾರದಲ್ಲಿ ಇರುವಂಥದ್ದು. ಒಂದು ಕಡೆ ಪೋಲೆಂಡ್, ಚೆಕ್ ಮತ್ತು ಜರ್ಮನ್ನ ಕೆಲ ಭಾಗಗಳು ಇದೆ. ಅವು ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಆಮ್ಲೀಯ ಮಳೆಯನ್ನು ಪಡೆಯುತ್ತೆ. ಹಾಗಾಗಿ ಅದನ್ನು ಕಪ್ಪು ತ್ರಿಕೋನ ಅಂತ ಕರೆಯುವಂಥದ್ದು. ಇವಿಷ್ಟು ಈ ಒಂದು ಜೀವಗೋಳ ಪಾಠಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇರುವಂತಹ ಒಂದು ನೋಟ್ಸ್ಗಳಾಗಿದ್ವು. ಇವುಗಳನ್ನು ಈ ಮಾಲಿನ್ಯಕಾರಕಗಳು ಇವೆಲ್ಲವನ್ನೂ ಸಹ ಒಂದು ಕಡೆ ನೋಟ್ ಮಾಡಿ ಅದರಿಂದ ಬರುವಂತಹ ರೋಗಗಳೇನು, ಕಾರಣಗಳೇನು, ಪರಿಣಾಮ ಏನು, ಪರಿಹಾರ ಕ್ರಮಗಳೇನು, ಇವುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಇವತ್ತಿನ ಪ್ರಶ್ನೆಯನ್ನು ನೋಡ್ತಾ ಹೋದರೆ, ಗರುಡ ಎಂಬ ವಿಶೇಷ ಅಂಗರಕ್ಷಕ ಪಡೆ ಇದ್ದ ರಾಜಮನೆತನ ಯಾವುದು? ಯಾವ ಒಂದು ರಾಜಮನೆತನಕ್ಕೆ ಗರುಡ ಹೇಳುವಂತಹ ಒಂದು ವಿಶೇಷ ಅಂಗರಕ್ಷಕ ಪಡೆ ಇತ್ತು? ಗಂಗರು, ಚೋಳರು, ಚೇರರು, ಕದಂಬರು. ಇದಕ್ಕೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ಹೇಳಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ವಿಡಿಯೋವನ್ನು
ಕೊನೆಯವರೆಗೂ ನೋಡಿ. ಹಾಗೆ ಹೆಚ್ಚೆಚ್ಚು ನಮ್ಮ ಚಾನಲ್ನಲ್ಲಿ ಇರುವಂತಹ ವಿಡಿಯೋಗಳನ್ನು ನೋಡಿ ನಿಮ್ಮ ನೋಟ್ಸ್ಗಳನ್ನು ರೆಡಿ ಮಾಡಿಕೊಂಡ್ರೆ TETಯಲ್ಲಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಚಾನಲ್ನ ಫಸ್ಟ್ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.